ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕರಿಸಿದ್ದು ಯಾಕೆ? ಅದಕ್ಕಾಗಿ ಅವರು ವಿಜಯದಶಮಿ ದಿನ ಮತ್ತು ನಾಗ್ಪುರದ ಜಾಗವನ್ನೇ ಆಯ್ಕೆ ಮಾಡಿದ್ಯಾಕೆ? ಬೌದ್ಧ ಧರ್ಮಕ್ಕೆ ಮತಾಂತರದ ಬಗ್ಗೆ ಅಂಬೇಡ್ಕರ್ ಹೇಳಿದ್ದೇನು? ಮಲ್ಲಿಕಾರ್ಜುನ ಖರ್ಗೆ ಕೂಡ ಅಂಬೇಡ್ಕರ್ ದಾರಿ ಹಿಡಿದಿದ್ಯಾಕೆ? ದೇಶದಲ್ಲಿ ರಾಜ್ಯದಲ್ಲಿ ಎಷ್ಟು ದಲಿತರು ಮತಾಂತರವಾಗ್ತಿದ್ದಾರೆ ಗೊತ್ತಾ? ಮತಾಂತರವಾಗ್ತಿರೋದಕ್ಕೆ ಕಾರಣವೇನು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಅಂಬೇಡ್ಕರ್ ಮತಾಂತರವಾಗಿದ್ದು ಯಾಕೆ? ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ಗೆ ಇಡೀ ಹಿಂದೂ ಧರ್ಮದ ಮೇಲೆ ಸಿಟ್ಟಿರಲಿಲ್ಲ. ಧರ್ಮಕ್ಕೆ ಅವರು ವಿರುದ್ಧವಾಗಿಯೂ ಇರಲಿಲ್ಲ. ಆದರೆ ಹಿಂದೂ ಧರ್ಮದಲ್ಲಿರೋ ಜಾತಿ ಪದ್ಧತಿ ವರ್ಣ ಪದ್ಧತಿಗೆ ಅವರು ವಿರುದ್ಧವಾಗಿದ್ರು. ಆಗ ಸಮಾಜದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಅನ್ನೋ ವಿಭಾಗಗಳಿದ್ವು. ಇದನ್ನು ಅಂಬೇಡ್ಕರ್ ಕಟ್ಟುನಿಟ್ಟಾಗಿ ವಿರೋಧಿಸುತ್ತಲೇ ಬಂದಿದ್ರು. ಈ ಪದ್ಧತಿ ಸ್ವಾತಂತ್ರ್ಯಕ್ಕೆ ವಿರುದ್ಧ ಅಂತ ಹೇಳಿಕೊಂಡು ಬಂದಿದ್ರು. ಎಷ್ಟರ ಮಟ್ಟಿಗೆ ಅಂದರೆ ಬ್ರಿಟಿಷರಿಗಿಂತಲೂ ಹಿಂದೂ ಧರ್ಮದಲ್ಲಿರೋ ಜಾತಿ ವ್ಯವಸ್ಥೆ ಭಾರತಕ್ಕೆ ದೊಡ್ಡ ಸವಾಲು ಅಂತ ಹೇಳಿದ್ರು. ದಲಿತರನ್ನು ಆಗ ಅಸ್ಪೃಶ್ಯರು ಅಂತ ಕರೆಯಲಾಗ್ತಿತ್ತು. ಅಂಬೇಡ್ಕರ್ ಇದರ ವಿರುದ್ಧ ಹೋರಾಟಕ್ಕಾಗಿಯೇ ಜೀವನ ಮುಡಿಪಾಗಿಟ್ಟಿದ್ರು. ಆದರೆ 1956ರ ಅಕ್ಟೋಬರ್ 14ರಂದು ಅಂದರೆ ಸಾವಿಗೂ 1.5 ತಿಂಗಳು ಮುನ್ನ ಅಂಬೇಡ್ಕರ್ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡ್ರು. ಆದರೆ ಅವರಿಗೆ ಈ ಆಲೋಚನೆ ಬಂದಿದ್ದು ಆಗ ಅಲ್ಲ, ಬರೋಬ್ಬರಿ 20 ವರ್ಷಗಳ ಹಿಂದೆಯೇ ಅವರು ಈ ಆಲೋಚನೆ ಮಾಡಿದ್ರು. 1936ರಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ್ದ ಅವರು, ಧರ್ಮಕ್ಕಾಗಿ ಮನುಷ್ಯ ಇರೋದಲ್ಲ, ಮನುಷ್ಯನಿಗಾಗಿ ಧರ್ಮ ಇದೆ. ನಾನು ಹಿಂದೂ ಧರ್ಮದಲ್ಲಿ ಅಸ್ಪೃಶ್ಯನಾಗಿ ಹುಟ್ಟಿದ್ದೀನಿ, ಆದರೆ ಸಾಯುವಾಗ ನಾನು ಹಿಂದೂ ಧರ್ಮೀಯನಾಗಿ ಸಾಯಲು ಇಷ್ಟಪಡೋದಿಲ್ಲ ಅಂತ ಹೇಳಿಕೊಂಡಿದ್ರು. ಜೊತೆಗೆ ದಲಿತರು ಈ ಜಾತಿ ವ್ಯವಸ್ಥೆಯ ಕಟ್ಟಳೆಯಿಂದ ಹೊರಬರಬೇಕಾದ್ರೆ ಮತಾಂತರ ಆಗಬೇಕು, ಸಮಾನತೆ ಬೇಕು ಅಂತಾದರೆ ಮತಾಂತರವಾಗಬೇಕು, ಸ್ಟ್ರಾಂಗ್ ಆಗಿರಬೇಕಾದ್ರೆ ಮತಾಂತರವಾಗಿರಬೇಕು ಅಂತ ಹೇಳಿದ್ರು. ಇಲ್ಲಿಂದಲೇ ಅವರ ತಲೆಯಲ್ಲಿ ಮತಾಂತರದ ಯೋಚನೆ ಇದ್ದಿದ್ದನ್ನು ಕಾಣಬಹುದು. ಬೌದ್ಧ ಧರ್ಮವನ್ನೇ ಆಯ್ಕೆ ಮಾಡಿದ್ಯಾಕೆ? ಅಂಬೇಡ್ಕರ್ ಹಿಂದೂ ಧರ್ಮದ ಜಾತಿ ವ್ಯವಸ್ಥೆಗೆ ವಿರುದ್ಧವಾಗಿದ್ರು. ಆದರೆ ಬೌದ್ಧ ಧರ್ಮವನ್ನೇ ಆಯ್ಕೆ ಮಾಡಿಕೊಂಡಿದ್ದು ಯಾಕೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಅದಕ್ಕೂ ಒಂದು ಕಾರಣ ಇದೆ. ಅಂಬೇಡ್ಕರ್ಗೆ ಮತಾಂತರ ವೇಳೆ ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿಗೂ ಕನ್ವರ್ಟ್ ಆಗೋ ಅವಕಾಶ ಇತ್ತು. ಆದರೆ ಅವೆರಡು ನಮ್ಮ ನೆಲದ್ದಲ್ಲ, ವಿದೇಶಿ ಮೂಲದ ಧರ್ಮಗಳು ಅನ್ನೋ ಕಾರಣಕ್ಕೆ ಅಂಬೇಡ್ಕರ್ ಈ ಧರ್ಮಗಳಿಗೆ ಸೇರದಿರಲು ನಿರ್ಧರಿಸಿದ್ರು. ಆದರೆ ಬೌದ್ಧ ಧರ್ಮ ಭಾರತದಲ್ಲೇ ಹುಟ್ಟಿದ್ದಾಗಿದ್ದು ಅಂಬೇಡ್ಕರ್ ಚಿಂತನೆಗೂ ಹೊಂದುವಂತಿತ್ತು. ಆದರೆ ಕಂಪ್ಲೀಟ್ ಆಗಿ ಬೌದ್ಧ ಧರ್ಮವನ್ನು ಅಂಬೇಡ್ಕರ್ ಒಪ್ಪಿಕೊಳ್ಳಲಿಲ್ಲ. ಬುದ್ಧನ 4 ಸತ್ಯಗಳಿದ್ದವು. ಅವುಗಳಂದ್ರೆ ಜೀವನದಲ್ಲಿ ನೋವು ಇದ್ದೇ ಇರುತ್ತೆ, ಅದಕ್ಕೆ ಕಾರಣವೂ ಇರುತ್ತೆ, ನೋವಿಗೆ ಅಂತ್ಯ ಕೂಡ ಇರುತ್ತೆ. ಆದರೆ 8 ಮಾರ್ಗಗಳ ಮೂಲಕ ನೋವಿನಿಂದ ಹೊರಬರಬಹುದು ಅನ್ನೋದು ಬುದ್ಧನ ಸಂದೇಶವಾಗಿತ್ತು. ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಎಲ್ಲಕ್ಕಿಂತ ಮುಖ್ಯ ಅನ್ನೋದನ್ನ ಅಂಬೇಡ್ಕರ್ ಸಾರಿದ್ರು. ಬೌದ್ಧ ಧರ್ಮವನ್ನೇ ಮರುವ್ಯಾಖ್ಯಾನ ಮಾಡಿದ್ರು. ಇದನ್ನು ದಲಿತ ಬೌದ್ಧ ಚಳವಳಿ ಅಂದ್ರೆ ನವಯಾನ ಅಂತ ಕರೆಯಲಾಯಿತು. ನಾಗ್ಪುರದಲ್ಲೇ ಮತಾಂತರ ಆಗಿದ್ಯಾಕೆ? ಅಂಬೇಡ್ಕರ್ 1956ರ ಅಕ್ಟೋಬರ್ 14ರಂದು ಅಂದರೆ ವಿಜಯದಶಮಿ ದಿನದಂದು ನಾಗ್ಪುರದಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಬೌದ್ಧ ಧರ್ಮಕ್ಕೆ ಮತಾಂತರವಾದರು. ನಾಗ್ಪುರ RSS ಕೇಂದ್ರವಾಗಿದ್ದು ಅದೇ ಕಾರಣಕ್ಕೆ ಅಂಬೇಡ್ಕರ್ ಅಲ್ಲಿ ಮತಾಂತರವಾಗೋ ನಿರ್ಧಾರ ಮಾಡಿದ್ರು ಅಂತ ಹೇಳಲಾಗುತ್ತೆ. ಆದರೆ ಅದು ಸತ್ಯವಲ್ಲ. ಅಂಬೇಡ್ಕರ್ ನಾಗ್ಪುರದಲ್ಲಿ ಮತಾಂತರವಾಗೋದಕ್ಕೂ RSSಗೂ ಸಂಬಂಧ ಇರಲಿಲ್ಲ. ನಾಗ್ಪುರದಲ್ಲಿ ನಾಗ್ ಅನ್ನೋ ಸಮುದಾಯದ ಜನ ಇದ್ರು. ಅವರ ಮೂಲಕವೇ ಬೌದ್ಧ ಧರ್ಮದ ಸಾರವನ್ನು ಭಾರತದಲ್ಲಿ ಹರಡಲಾಗ್ತಿತ್ತು. ಇದೇ ಕಾರಣಕ್ಕೆ ಅಲ್ಲಿಗೆ ಹೋಗಿ ಮತಾಂತರಕ್ಕೆ ಅಂಬೇಡ್ಕರ್ ನಿರ್ಧರಿಸಿದ್ರು. ಅಂಬೇಡ್ಕರ್ ಮತಾಂತರವಾಗಿರೋ ಜಾಗವನ್ನು ದೀಕ್ಷಾ ಭೂಮಿ ಅಂತ ಕರೆಯಲಾಗುತ್ತೆ. ಮತಾಂತರದ ಹಿಂದಿದ್ದ ರಾಜಕೀಯ ಕಾರಣ. ಅಂಬೇಡ್ಕರ್ ಮೊದಲಿನಿಂದಲೂ ದಲಿತರಿಗೆ ಪ್ರತ್ಯೇಕ ಮತದಾನ ವ್ಯವಸ್ಥೆ ಕಲ್ಪಿಸಬೇಕೆಂದು ಪ್ರತಿಪಾದಿಸುತ್ತಾ ಬಂದಿದ್ರು. ಆದರೆ ಸ್ವಾತಂತ್ರ್ಯಕ್ಕೂ ಮುನ್ನ ಗಾಂಧೀಜಿ ವಿರೋಧ ವ್ಯಕ್ತಪಡಿಸಿದ್ರು. ಹೀಗಾಗಿ ಸಾಧ್ಯವಾಗಲಿಲ್ಲ. ಸ್ವಾತಂತ್ರ್ಯ ಬಂದ ಬಳಿಕವೂ ಇದು ಸಾಧ್ಯವಾಗಲಿಲ್ಲ. ಯಾವ ದೇಶದ ಜನರಿಗೆ ಸಂವಿಧಾನ ಕೊಟ್ಟು ಸಮಾಜದಲ್ಲಿ ಸಮಾನತೆ ಇರಬೇಕು ಅಂತ ಹೋರಾಡಿದ್ರೋ
ಅದೇ ಜನ ಚುನಾವಣೆಯಲ್ಲಿ ಅವರ ಕೈ ಬಿಟ್ಟರು. ಅಂಬೇಡ್ಕರ್ ಸೋಲಿನಲ್ಲಿ ಕಾಂಗ್ರೆಸ್ ಪಾತ್ರವು ಮುಖ್ಯವಾಗಿತ್ತು. ಈ ಎಲ್ಲ ರಾಜಕೀಯ ಕಾರಣಗಳಿಂದ ಪ್ರತಿಭಟನೆಯ ರೂಪದಲ್ಲಿ ಅಂಬೇಡ್ಕರ್ ಮತಾಂತರವಾಗಿದ್ರು ಅಂತಾರೆ ಕೆಲ ತಜ್ಞರು. ಡಾಕ್ಟರ್ BR ಅಂಬೇಡ್ಕರ್ ಹಾದಿ ಹಿಡಿದ ಖರ್ಗೆ. ಅಂದು ಯಾವ ಕಾಂಗ್ರೆಸ್ನ ಅಭ್ಯರ್ಥಿ ವಿರುದ್ಧ ಅಂಬೇಡ್ಕರ್ ಸೋಲು ಅನುಭವಿಸಿದ್ರೋ ಇವತ್ತು ಅದೇ ಕಾಂಗ್ರೆಸ್ ಪಕ್ಷಕ್ಕೆ ಖರ್ಗೆ ಅಧ್ಯಕ್ಷರಾಗಿದ್ದಾರೆ. ಇನ್ನೊಂದು ವಿಷಯ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅಂಬೇಡ್ಕರ್ ಅವರ ಅಪ್ಪಟ ಅನುಯಾಯಿಯಾಗಿದ್ದು ಬೌದ್ಧ ಧರ್ಮಕ್ಕೆ ಮತಾಂತರವಾಗಿದ್ದಾರೆ. ಅವರ ಕುಟುಂಬ ಕೂಡ ಬೌದ್ಧ ಧರ್ಮ ಸ್ವೀಕರಿಸಿದೆ. ಕಲಬುರಗಿಯಲ್ಲಿ ಬುದ್ಧ ವಿಹಾರ ಕೂಡ ಕಟ್ಟಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಮಲ್ಲಿಕಾರ್ಜುನ ಖರ್ಗೆ, ಭಾರತದಲ್ಲಿ ಮತಾಂತರ ಹೊಸತೇನಲ್ಲ. ಅಂದು ಗೌತಮ ಬುದ್ಧ ಹಿಂದೂ ಧರ್ಮದಿಂದ ಹೊರಹೋಗಿ ಬೌದ್ಧ ಧರ್ಮ ಹುಟ್ಟು ಹಾಕಿದ್ರು. ಆ ದಿನವೇ ಭಾರತದಲ್ಲಿ ಮತಾಂತರದ ಪರ್ವ ಶುರುವಾಗಿತ್ತು ಅಂತ ಹೇಳಿದ್ದಾರೆ. ಜೊತೆಗೆ ಬೌದ್ಧ ಧರ್ಮ ಸ್ವತಂತ್ರ ಧರ್ಮವಾಗಿದ್ದು ಕಾಲಕ್ಕೆ ತಕ್ಕಂತೆ ಸುಧಾರಣೆಯಾಗುತ್ತಾ ಬದಲಾವಣೆಯಾಗುತ್ತಾ ಬಂದಿದೆ. ಬೇರೆ ಧರ್ಮಗಳಲ್ಲಿ ಇಂತಹ ಮುಕ್ತತೆ ಕಾಣೋದಿಲ್ಲ ಅಂತ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೊಂಡಿದ್ರು. ದೇಶದಲ್ಲಿ ಎಷ್ಟು ಜನ ಮತಾಂತರವಾಗ್ತಾರೆ? ಡಾಕ್ಟರ್ BR ಅಂಬೇಡ್ಕರ್ ಮತಾಂತರ ಆಗುವಾಗ 3.5 ಲಕ್ಷಕ್ಕೂ ಹೆಚ್ಚು ಜನರ ಜೊತೆಗೆ ಕನ್ವರ್ಟ್ ಆಗಿದ್ರು. ಅಲ್ಲಿಂದ ಇಲ್ಲಿವರೆಗೂ ದಲಿತ ಬುದ್ಧ ಚಳವಳಿ ಮುಂದುವರಿದುಕೊಂಡೇ ಬಂದಿದೆ. ಆಗಾಗ್ಗೆ ದಲಿತರು ಗುಂಪು ಗುಂಪಾಗಿ ಬೌದ್ಧ ಧರ್ಮವನ್ನ ಸ್ವೀಕರಿಸುತ್ತಾ ಇರ್ತಾರೆ. ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮತಾಂತರ ನಡೀತಿದೆ. ಅದೇ ರೀತಿ ಕರ್ನಾಟಕದಲ್ಲೂ ಆಗಾಗ್ಗೆ ದಲಿತರು ಸಾಮೂಹಿಕವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಬೌದ್ಧ ಧರ್ಮ ಸ್ವೀಕರಿಸ್ತಿರೋದನ್ನ ನೋಡಬಹುದು. ದೇಶದ ಒಟ್ಟು ಜನಸಂಖ್ಯೆ ಪೈಕಿ 0.7% ಬೌದ್ಧರಿದ್ದು ಅವರಲ್ಲಿ 87%ನಷ್ಟು ಬೌದ್ಧರು ದಲಿತ ಸಮುದಾಯದಿಂದ ಮತಾಂತರ ಹೊಂದಿದವರಾಗಿದ್ದಾರೆ. ಇದು ದಲಿತರು ಬೌದ್ಧ ಧರ್ಮಕ್ಕೆ ಮತಾಂತರವಾಗ್ತಿರೋ ಲೆಕ್ಕ ಅಷ್ಟೇ. ಇನ್ನು ಬೇರೆ ಧರ್ಮಗಳಿಗೆ ಹೋಗ್ತಿರೋರು ಕೂಡ ಇದ್ದಾರೆ. ಫ್ರೆಂಡ್ಸ್, ಇವೆಲ್ಲಕ್ಕೂ ಮೂಲ ಕಾರಣ ಹಿಂದೂ ಧರ್ಮದಲ್ಲಿರೋ ಜಾತಿ ಪದ್ಧತಿ. ಇವೆಲ್ಲ ನಿಲ್ಬೇಕು ಅಂತಾದ್ರೆ ಮತಾಂತರ ನಿಷೇಧ ಕಾನೂನು ತಂದ್ರೆ ಸಾಕಾಗಲ್ಲ. ಬದಲಾಗಿ ಅವರನ್ನು ದಲಿತರು, ಅಸ್ಪೃಶ್ಯರು ಅಂತ ಕರೆಯೋದನ್ನ ನಿಲ್ಲಿಸಬೇಕು. ಸಮಾಜ ಈ ಸಮುದಾಯವನ್ನು ನೋಡೋ ದೃಷ್ಟಿ ಬದಲಾಗಬೇಕು. ಆಗ ಮಾತ್ರವೇ ಈ ಮತಾಂತರ ನಿಲ್ಲಿಸಲು ಸಾಧ್ಯವಾಗುತ್ತೆ. ಈ ಬಗ್ಗೆ ನಿಮಗೇನನ್ಸುತ್ತೆ? ಹಿಂದೂ ಧರ್ಮದಲ್ಲಿ ಬದಲಾಗಬೇಕಿರೋದು ಏನು? ಮತಾಂತರ ತಡೆಯಲು ಏನು ಮಾಡಬೇಕು? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.